ಮನೆಯಲ್ಲಿ ನಮ್ದು ಏನಂತ ಅಂತಂದ್ರೆ ರಾಹುಲ್ ಗಾಂಧಿ ಅವರ ಚಿಂತನೆ ಫೈಟ್ ಟು ಪ್ರೊಟೆಕ್ಟ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಡೆಮೋಕ್ರಸಿ. ಈಗ ನಮ್ಗೆ ಸಾರ್ವಜನಿಕರಿಗೆ ಪಬ್ಲಿಕ್ ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ, ರೆಸ್ಟೋರೇಷನ್ ಆಫ್ ಡೆಮೋಕ್ರಸಿ, ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಹೋರಾಟವನ್ನ ಮಾಡಿಕೊಂಡು ನಮಗೆ ಕರ್ನಾಟಕ ರಾಜ್ಯದಿಂದನೇ ಈ ಒಂದು ದೊಡ್ಡ ಹೋರಾಟ ಪ್ರಾರಂಭ ಮಾಡೋದ್ರಿಂದ AICC ಅವರು ಇಡೀ ದೇಶದಲ್ಲಿ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡಗಳಿಗೆ, PCCಗೆ ನಾವು ರಾಷ್ಟ್ರಪತಿಗಳಿಗೆ ಮತ್ತು ಎಲೆಕ್ಷನ್ ಕಮಿಷನ್ ಅವರಿಗೆ ನೇರವಾಗಿ ಜನರ ಅಭಿಪ್ರಾಯವನ್ನು ತಿಳಿಸಬೇಕು. ಇದು ಬರೀ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಇದು ಇಡೀ ಪ್ರಜಾಪ್ರಭುತ್ವದ ಒಂದು ಜನ ತಮ್ಮ ಮತದ ಹಕ್ಕನ್ನು ಉಳಿಸಲಿಕ್ಕೋಸ್ಕರ, ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಪ್ರಜಾಪ್ರಭುತ್ವದ ಪರವಾಗಿ ನಿಂತ ಒಂದು ಹೋರಾಟ. ಎಲ್ಲ ಸಾರ್ವಜನಿಕರು ಕೂಡ ಪಕ್ಷ ಭೇದವನ್ನು ಮರೆತು ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಿಂತ್ಕೊಂಡಿದೆ. ಇದನ್ನು ಮಾಡಬೇಕು ಅಂತ ಹೇಳಿ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಸೊ ಅದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಇಡೀ ದೇಶದ ಉದ್ದಗಲೂ ಕೂಡ ನಾವು ಈ ಎಲೆಕ್ಷನ್ ಕಮಿಷನ್ಗೆ ಮತ್ತು ದೆಹಲಿಗೆ ತಿಳಿಸಲಿಕ್ಕೆ ಸಿಗ್ನೇಚರ್ ಕ್ಯಾಂಪೇನಿಂಗ್ ಆಂದೋಲನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಕೆಲವು ಕಡೆ ಹೋಗಿ ಸಿಗ್ನೇಚರ್ ಮಾಡಿದ್ದಾರೆ. ನಾನು ಇಲ್ಲೂ ಮಾಡಿದ್ದೇನೆ, ರಾಯಚೂರು ಜಿಲ್ಲೆಗೆ ಹೋಗಿ ಮಾಡಿದ್ದೇನೆ, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಮಾಡಿ. ಸೊ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರಿಗೆ ಹುಡುಕು ಮಾಡಿದ್ದೇವೆ. BLA ಕೂಡ ಬೇರೆ ವಿಚಾರ ಇದೆ, ಅದು ಬೇರೆ ನಾನು ಮಾತಾಡ್ತೇನೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟು ಈಗಾಗಲೇ 1,12,41,000 ಸಿಗ್ನೇಚರ್ ಮಾಡಿದ್ದೇವೆ. ಇದು ನಮ್ಮ ಸರ್ವತ್ರ ನಡೆದಂತ ಬಾಯಿ. ಇದರಲ್ಲಿ 50,000 ಸಿಗ್ನೇಚರ್ಸ್ ಇದೆ. ಇದೆಲ್ಲ ಪ್ರತಿ ಕ್ಷೇತ್ರದಿಂದ ಬಂದಿರೋದು. ಬಳ್ಳಾರಿಯಿಂದ ಬಂದಿದೆ, ಈಸ್ಟು, ಗದಗು, ರಾಯಚೂರು, ಕೊಪ್ಪಳ, ಧಾರವಾಡ, ಯಾದಗಿರಿ ಈ ರೀತಿ ಬಂದಿದೆ. ಇಲ್ಲೂ ಕೂಡ ಉಡುಪಿ, ಸೌತ್ ಎಲ್ಲ ಬಂದಿರುವಂತದ್ದೆಲ್ಲ ದಾಖಲೆ ಇದೆ. 40 ಡಿಸ್ಟಿಕ್ ಅಲ್ಲೂ ಕೂಡ ನಮ್ಮ ಪೊಲಿಟಿಕಲ್ ಡಿಸ್ಟ್ರಿಕ್ಟ್ 40 ಡಿಸ್ಟಿಕ್ ಇದೆ. ಆ ಡಿಸ್ಟಿಕ್ ಎಲ್ಲ ಕೂಡ ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದೇವೆ. ಅದನ್ನ ನಮಗೆ 9ನೇ ತಾರೀಕು 10ನೇ ತಾರೀಕು ತೆಗೆದುಕೊಂಡು ಹೋಗುವ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಆದ್ರೆ ಅಷ್ಟರೊಳಗಡೆ ತಲುಪಿಸಬೇಕು ಅಂತ ನಮಗೆ ಎಷ್ಟಾಗಿದೆ ಅಷ್ಟು ತಲುಪಿಸಿ ಅಂತ ಹೇಳಿದ್ದಾರೆ. ಇದು ರಾಮಲೀಲಾ ಮೈದಾನದಲ್ಲಿ 3ನೇ ವಾರದಲ್ಲಿ ಒಂದು ದೊಡ್ಡ ಬೃಹತ್ ಸಭೆಯನ್ನು ಕೂಡ ಇಡಬೇಕು ಅನ್ನೋ ಒಂದು ತೀರ್ಮಾನ ಇದೆ. ಸೊ ನಮಗೆ ತಲುಪಿಸಬೇಕು ಅಂತ ಹೇಳಿ ನಾನು ಝೂಮ್ ಮೀಟಿಂಗ್ ಗಳನ್ನ ಕಂಡಕ್ಟ್ ಮಾಡಿದ್ದೇನೆ. AICC ಜನರಲ್ ಸೆಕ್ರೆಟರಿ ಮಾಡಿದ್ದಾರೆ, ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಮಾಡಿದ್ದಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷರು ಮಾಡಿದ್ದಾರೆ. ಎಲ್ಲ ಬಹಳ ಪ್ರಾಮಾಣಿಕವಾಗಿ ಒಂದು 8 ಕಡೆ ಬಿಟ್ರೆ ಬೇರೆ ಕಡೆ ಎಲ್ಲ ಚೆನ್ನಾಗಿ ನಡೆದಿದೆ. ನಡೆದ ಪಟ್ಟಿ ಇದೆ ನಮ್ಮ ಹತ್ರ, ಯಾರು ಏನೇನು ಮಾಡಿದ್ದಾರೆ ವಿತ್ ಇನ್ಕ್ಲೂಡಿಂಗ್ ಫೋನ್ ನಂಬರ್ಸ್. ಇಲ್ಲಿ ಕಂಪ್ಲೀಟ್ ನಿಮಗೆ ನಾನು ಎಷ್ಟು ಯಾವ ರೀತಿ ಮಾಡಿದೀವಿ ಅಂತೇಳಿ ಒಂದು ಮಾಹಿತಿ ಕೂಡ ಇದೆ. ನಾವು ಅರ್ಜಿ ಹಾಕ್ಬಿಟ್ಟು ವಿತ್ ಸಿಗ್ನೇಚರ್ಸ್, ಅವ್ರ ಅಡ್ರೆಸ್, ಅವ್ರ ಫೋನ್ ನಂಬರ್ಸ್ ಎಲ್ಲ ಮಾಹಿತಿಯನ್ನು ಒಂದೊಂದು ಪುಸ್ತಕದಲ್ಲಿ ಕೂಡ ರೆಡಿ ಮಾಡಿ ನಾವೆಲ್ಲ ಬೂತ್ ವೈಸ್ ಕೊಟ್ಟಿದ್ದೇವೆ. ಅಂದ್ರೆ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಸೊ ನಾವೇ ನಾಳೆ ಬೆಳಿಗ್ಗೆ ಕೆಲವರು ತಮಿಳುನಾಡವರು ಟ್ರಕ್ ಕಳಿಸ್ತಾ ಇದ್ದಾರೆ. ನಾನು ಒಂದು 12 ದಿನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗಳು ಯಾರೋ ಹೆಚ್ಚಿಗೆ ಜವಾಬ್ದಾರಿ ತೆಗೆದುಕೊಂಡು ಅವ್ರ ಕೈಲಿ ಒಂದೊಂದು ಫ್ಲೈಟ್ ಅಲ್ಲಿ ಒಂದು 20 kg 30 kg ಹಾಕ್ಲಿಕ್ಕೆ ಅವಕಾಶ ಇದೆ. ಇನ್ನು ಹೋದ್ರೆ ಲಾರಿ ಕಳಿಸಿದ್ರೆ ಲೇಟ್ ಆಗ್ತದೆ ಅಂತೇಳಿ ಮುಂಚಿತವಾಗಿ ಒಂದು 10 ಜನ ಕಳಿಸಿಸ್ಬಿಟ್ಟು ಅದೇ ಚಾರ್ಜ್ಗೆ ಲಾರಿ ಚಾರ್ಜ್ಗೆ 10 ಜನ ಹೋಗಿ ಬಂದ್ಬಿಡ್ಬೋದು. ಹೋಗಿ ಹಾಕಿ ಕಳಿಸಿ ಅಲ್ಲಿ ಡೆಲಿವರಿ ಮಾಡ್ಬಿಟ್ಟು ಬರೋಣ ಅಂತೇಳಿ ಈಗಲೇ ತೀರ್ಮಾನ ಮಾಡಿದ್ದೇವೆ. ಸೊ ಅದಕ್ಕೆ ನಾನು, ಮುಖ್ಯಮಂತ್ರಿಗಳು, ನಮ್ಮ ಯಾರ್ಯಾರು ಕಾರ್ಯಕರ್ತರು, ಅಧ್ಯಕ್ಷರುಗಳು, ಶಾಸಕರು ಪ್ರಾಮಾಣಿಕತೆ ದುಡಿದ್ದಾರೆ ಅವ್ರಿಗೆ ಕೆಲಸ ಮಾಡಬೇಕು. ನಮ್ಮ ರಾಜ್ಯದಿಂದನೇ ಇದನ್ನ ಮೊದಲು ಪ್ರಾರಂಭ ಮಾಡಿರೋ ದೃಷ್ಟಿಯಿಂದ ನಾವೇ ಮೊದಲು ಎಲ್ಲರಿಗಿಂತ ಮುಂಚಿತವಾಗಿ ಅದನ್ನ ತಲುಪಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ. ಸೊ ಅದನ್ನ ಹೋಗಿ ದೆಹಲಿಗೆ AICC ಕಚೇರಿಗೆ ತಲುಪಿಸ್ತೀವಿ. ತಲುಪಿಸಾದ್ಮೇಲೆ ಅವರು ಎಲ್ಲಿಗೆ ಆಕ್ಚುಲಿ 10ನೇ ತಾರೀಕು ಇದನ್ನ ಸಬ್ಮಿಟ್ ಮಾಡಬೇಕು ಅಂತ ನಮಗೆ ನಿರ್ದೇಶವಾಗಿ ಮಾರ್ಗದರ್ಶನ ಇತ್ತು. ಬಟ್ ಅದು 10ನೇ ತಾರೀಕು ಮಾಡ್ತಾರೋ ಇಲ್ಲ AICC ಬಿಟ್ಟಂತ ವಿಚಾರ. ಬಟ್ ನಮಗೆ 25ನೇ ತಾರೀಕು ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಕೂಡ
ಈಗಾಗಲೇ ಚರ್ಚೆ ಆಲೋಚನೆ ಕೂಡ ಈಗಾಗಲೇ ನಡೀತಾ ಇದೆ. ನಾವು 10ನೇ ತಾರೀಕು ಅದನ್ನ ತಲುಪಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸೊ ಇವತ್ತೆಲ್ಲ ಕಲೆಕ್ಟ್ ಮಾಡಿ ನಾಳೆ ಎತ್ಕೊಂಡು ಹೋಗಿ ನಾಳೆ 10ನೇ ತಾರೀಕು ಅವರ ಗಮನಕ್ಕೆ ನಾವು ಇದನ್ನ ಅವ್ರ ವಶಕ್ಕೆ ಕೊಡ್ತಾ ಇದ್ದೇವೆ. ಸೊ ಅದಕ್ಕೆ ಈ ಒಂದು ವಿಚಾರ ಇನ್ನ ಇದು ಇಲ್ಲಿಗೆ ಮುಂದುವರಿಸ್ತೀವಿ. ನಾವು ಎಲ್ಲೆಲ್ಲಿ ಇನ್ನೇನು ಆಗಿಲ್ಲ ಅವರೆಲ್ಲ ಕೂಡ ಇದನ್ನ ಹೆಚ್ಚಿಗೆ ಜವಾಬ್ದಾರಿ ತೆಗೆದುಕೊಂಡು ಇನ್ನ 3-4 ದಿನದಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ನಂಬರನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಆ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಈ ಒಂದು ದೊಡ್ಡ ಆಂದೋಲನ ಇದು ಎಲೆಕ್ಷನ್ ಕಮಿಷನ್ ಅವರು ನಮಗೂ ಮಾಹಿತಿ ಕೇಳ್ತಾರೆ, ನಾವು ಅವ್ರು ಕೇಳಿದ್ರೆ ಕೆಲವು ಇನ್ಫಾರ್ಮೇಶನ್ ಕೊಡಲಿಕ್ಕೆ ಇದ್ದಾರೆ. ಸೊ ಅದಕ್ಕೆ ನಮಗೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಾವು ಬ್ಯಾಲೆಟ್ ಅಲ್ಲೇ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನ ಮಾಡಿದ್ದೇವೆ. ನಮ್ಮ ಸರ್ಕಾರದ ಚಿಂತನೆ ಬ್ಯಾಲೆಟ್ ಅಲ್ಲೇ ಮಾಡಬೇಕು ಅನ್ನೋದು ನಮ್ಮ ಚಿಂತನೆ. ಏಕೆಂದ್ರೆ ಜನರಿಗೆ ನಂಬಿಕೆ ಹೊರಟೋಗಿದೆ. ನಮ್ಮ ಈ ಸೆಂಟ್ರಲ್ ಗವರ್ಮೆಂಟೇ ಹಿಂದೆ ನಾವು ಇದನ್ನ ತಂದು ವೋಟಿಂಗ್ ಮಿಷಿನ್ ತಂದು ಇರಲಿ ಅದ್ರ ಬಗ್ಗೆ ದೊಡ್ಡ ವ್ಯಾಪಕವಾದ ಚರ್ಚೆ ನಡೀತಾ ಇದೆ. ಆದರೆ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ರಾಜ್ಯ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ನಂಬರ್ 1 ಅಂತ ಹೇಳಿ ಈಗಾಗಲೇ ACC ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇದು ನಂದಲ್ಲ, ನಮ್ಮ BLAಗಳದು, ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಶಾಸಕರು ಮಾಡಿದಂತ ಡಿಫೀಲ್ಡ್ ಕೇಡರ್ಸ್ ಮಾಡಿದಂತ ಕೆಲಸ. ಸೊ ಪಕ್ಷದ ಪರವಾಗಿ ನಾನು ಅವೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಇದನ್ನ ಮುಖ್ಯಮಂತ್ರಿಗಳು ಇವತ್ತು ಅವರಿಗೆಲ್ಲ ಕೂಡ ಅಭಿನಂದಿಸೋ ಜೊತೆಗೆ ನಾನು ಎತ್ಕೊಂಡೋಗಿ ಇದನ್ನೆಲ್ಲ ಕೂಡ ಅಲ್ಲಿ ಡೆಲಿವರಿ ಮಾಡಿಸುವಂತ ಕೆಲಸ ನಾವು ಮಾಡ್ತೇವೆ. ಈ ವಿಚಾರವನ್ನ ರಾಜ್ಯದ ಎಲ್ಲ ನಾಗರಿಕರಿಗೆ ತಿಳಿಸಬೇಕಾದ್ದು. ಇದು ಒಂದು ಪಬ್ಲಿಕ್ ಮೂವ್ಮೆಂಟ್. ಇದು ನಮ್ದು ಕೆಲಸ. ಮುಂದಕ್ಕೆ ಬೇರೆ ಪ್ಲಾನ್ ಆಫ್ ಆಕ್ಷನ್ಸ್, ಬೇರೆ ಪ್ರೋಗ್ರಾಮ್ಸ್ ಎಲ್ಲ ನಾವು ಹಮ್ಮಿಕೊಂಡಿದ್ದೇವೆ. ಈ ದೃಷ್ಟಿಯಿಂದ ಈ ಪಕ್ಷದ ವೋಟ್ ಚೋರಿ ವಿಚಾರದಲ್ಲಿ ಜನರಿಗೆ ಜಾಗೃತಿ ಕೊಡುವಂತ ಕೆಲಸ ಏನು ರಾಹುಲ್ ಗಾಂಧಿ ಅವರು ಇದು ದೊಡ್ಡ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಈ ನಾಯಕತ್ವವನ್ನು ವಹಿಸಿಕೊಂಡಿರೋದಕ್ಕೆ ಅವರು ನಾನು ಅಭಿನಂದಿಸಿ ಶುಭ ಹಾರೈಸಿ ಯಶಸ್ವಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡಿ ಅವರು ಕೂಡ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ ಮತ್ತು ಯಾರು ಪಕ್ಷದ ರಾಜ್ಯದ ಅಧ್ಯಕ್ಷರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ನನ್ನ ಈ 4 ಮಾತನ್ನು ಮುಗಿಸ್ತೇನೆ. ಮಿಕ್ಕಿದ ವಿಚಾರವನ್ನು ನಿಮಗೆ ಮುಖ್ಯಮಂತ್ರಿಗಳು ತಿಳಿಸ್ತಾರೆ. ಇಂದಿನ ಈ ಪತ್ರಿಕಾಗೋಷ್ಠಿ தரம் என்றும் நிரந்தரம் வாங்க.